ಕೊಳ್ಳೇಗಾಲ ನಗರಸಭೆ ವತಿಯಿಂದ ಪಟ್ಟಣದ ಸಿಡಿಎಸ್ ಭವನದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ವೇಳೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದಂತಹ ಶಾಸಕರಾದ ಎಆರ್ ಕೃಷ್ಣಮೂರ್ತಿ, ಸಮಾಜದಲ್ಲಿ ಕೊಳಕು ಮುಕ್ತ ಪ್ರದೇಶವಾಗುವುದಕ್ಕೆ ಪೌರ ಕಾರ್ಮಿಕರು ಮುಖ್ಯ ಕಾರಣವಾಗಿದ್ದಾರೆ. ಆದ್ದರಿಂದ ಪೌರ ಕಾರ್ಮಿಕರನ್ನ ನಾವು ಪ್ರೋತ್ಸಾಹ ಮಾಡಬೇಕು ಹಾಗೂ ಅವರ ಮಕ್ಕಳು ಉತ್ತಮ ವಿದ್ಯಾಭ್ಯಾಸವನ್ನ ಮಾಡಿ ಉನ್ನತ ಸ್ಥಾನಮಾನವನ್ನ ಪಡೆದುಕೊಳ್ಳಲು ನೆರವಾಗಬೇಕು. ಸರ್ಕಾರ ಪೌರ ಕಾರ್ಮಿಕರ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನ ರೂಪಿಸ್ತಾ ಇದೆ, ಸಾಕಷ್ಟು ಸೌಲಭ್ಯಗಳನ್ನ ಒದಗಿಸಿಕೊಡ್ತಾ ಇದೆ. ಆದ್ದರಿಂದ ಪೌರ ಕಾರ್ಮಿಕರು ಸರ್ಕಾರದ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿದರು. ಇನ್ನು ಕಾರ್ಯಕ್ರಮದ ನಂತರ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಪೌರ ಕಾರ್ಮಿಕರಿಗೆ ಎಲೆ ಹಾಕಿ ಸಿಹಿ ಹಂಚಿ ಊಟ ಬಡಿಸುವ ಮೂಲಕ ಪೌರ ಕಾರ್ಮಿಕರಿಗೆ ಶುಭ ಹಾರೈಸಿದರು. ನೀವು ಬೆಂಗಳೂರು ನೋಡಬೇಕು, ಬರೀ ಪೌರ ಕಾರ್ಮಿಕರೇ ಬೀದಿ ಕಸ ಕೂಡಿಸೋಕ್ಕೆ ಕೆಲಸ ಸೇರ್ಕೋತಾ ಇಲ್ಲ. ನಿರುದ್ಯೋಗ ಸಮಸ್ಯೆಗಳು ಬಹಳ ಕಾಡ್ತಾ ಇದೆ. ಅನೇಕ ಬೇರೆ ಬೇರೆ ಸಮುದಾಯದ ನಿರುದ್ಯೋಗ ಯುವಕ ಯುವತಿಯರು ಅಲ್ಲಿ ಬೆಂಗಳೂರಿನ ಔಟ್ಸೋರ್ಸ್ ಏಜೆನ್ಸಿ ಮುಖಾಂತರ ಬೆಳಿಗ್ಗೆ ಪೌರ ಕಾರ್ಮಿಕರು ಹೇಗೆ ಸೂರ್ಯ ಉದಯ ಸ್ವಚ್ಛತೆ ಮಾಡಿ ಹೋಗ್ತಾರೋ ಆ ರೀತಿ ಬೇರೆ ಬೇರೆ ಮೇಲುವರ್ಗದ ಜಾತಿಯ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಆ ನಗರವನ್ನು ಸ್ವಚ್ಛತೆ ಮಾಡ್ತಾರೆ. ಉದ್ಯೋಗ ಇಲ್ಲ, ಪೋಸ್ಟ್ ಗ್ರಾಜ್ಯುಯೇಟ್ ಆಗಿರ್ತಾರೆ, ಡಿಗ್ರಿ ಓದಿರ್ತಾರೆ. ಒಂದು ದಾವಣಗೆರೆ ಆಟ ಬಂದು ಅವತ್ತು ಬೆಳಗ್ಗೆ ಆ ಸ್ವಚ್ಛತೆ ಮಾಡೋ ಟೈಮ್ನಲ್ಲಿ ನಿಂತಿರೋದೇ ಒಂದು ಯೂನಿಫಾರ್ಮ್ ಹಾಕೊಂಡು ಕೂಡಿಸ್ಬಿಟ್ಟು ಚೆನ್ನಾಗಿರ್ತಾರೆ. ಈಲ್ಸ್ ಚಪ್ಪಲ ಹಾಕೊಂಡಿರ್ತಾರೆ, ಒಳ್ಳೆ ಸೀರೆ ಹಾಕೊಂಡಿರ್ತಾರೆ, ಮೇಲೆ ಕೋಟ್ ಹಾಕ್ಕೊಂಡು ಅಥವಾ ಕೋಟ್ ಹಾಕಿದ್ರೆ ಶಲ್ಯ ಓದ್ಕೊಂಡು ಒಂದು ನಿಮ್ಮಂತೆ ಸ್ವಚ್ಛತೆಯನ್ನು ಮಾಡುವಂಥ ರೀತಿಯಲ್ಲಿ ಉದ್ಯೋಗಕ್ಕೋಸ್ಕರ ಆ ಬೀದಿ ಗೂಡಿಸುವಂಥ ಉದ್ಯೋಗವನ್ನು ಹಾರಿಸ್ಕೊಂಡು ಅವರ ಜೀವನ ನಿರ್ವಹಣೆಗೆ ಮುಂದಾಗಿದ್ದಾರೆ. ಎಷ್ಟಿರ್ಬೋದು ನಿಮಗೆ? ಮೈಸೂರು ಬೆಂಗಳೂರಿನಲ್ಲಿ ಪೌರ ಕಾರ್ಮಿಕ ಸಂಬಳ ಎಷ್ಟು ಪ್ರಸನ್ನ? ಪೌರ ಕಾರ್ಮಿಕ ಸಂಬಳ ಎಷ್ಟು? ನಾನು ಯಾಕೆ ಪ್ರಶ್ನೆ ಕೇಳಿದ್ರೆ, ನಮ್ಮ ಮೈಸೂರು ರಂಗಮ್ಮ ಅಂತ ಮನೆಯಲ್ಲಿ ಕೂಡಿಸ್ತಾರೆ. ಅವತ್ತು ನಾನು ಹೇಳ್ತಾರೆ ಪರ್ಮನೆಂಟ್ ಅವರು ರಂಗಮ್ಮನವರು ಎಷ್ಟು ನಿಮಗೆ ಸಂಬಳ, ಎಷ್ಟು ಸ್ವಚ್ಛವಾಗಿ ಕೆಲಸ ಮಾಡಿದ್ರೆ ಯಾರು ಮಾಡೋದು. ಕೆಲಸದವ ಬಂದು ಸ್ವಚ್ಛ ಮಾಡ್ತಾರೆ. ಅಷ್ಟು ಚೆನ್ನಾಗಿ ರಂಗಮ್ಮ ಮನೆಯ ಸ್ವಚ್ಛತೆ 27,000 ರೂಪಾಯಿ ಆಗುತ್ತೆ. ಮೈಸೂರು ಸಿಟಿ ಕಾರ್ಪೊರೇಷನಲ್ಲಿ ಒಬ್ಬ ಪೌರ ಕಾರ್ಮಿಕ ಪರ್ಮನೆಂಟ್ ಎಂಪ್ಲಾಯ್. ಇವತ್ತು ಎಷ್ಟೊಂದು ಪ್ರಸನ್ನ ಕೇಳಿದೆ, 40ರಿಂದ 50 ಕೊಡ್ತಾರೆ. ಹೇಳಿ, ಎಷ್ಟು ಲಕ್ಷಕ್ಕೆ ಎಷ್ಟು ಕೊಡ್ತಾರೆ? ಎಷ್ಟು ಲಕ್ಷಕ್ಕೆ ಎಷ್ಟು ಕೊಡ್ತಾ ಇದೆ ಸರ್ಕಾರ? ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.